ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಸಾಮಾನ್ಯನೇ. ಆದರೆ ಕೆಲವರಿಗಂತೂ ಕಷ್ಟಗಳ ಮೇಲೆ ಕಷ್ಟ ಬರ್ತಾನೇ ಇರುತ್ತೆ. ಇಲ್ಲೊಬ್ಬ ಮಹಿಳೆಗೆ ಮದುವೆಯಾದ ನಂತರ ಒಂದಾದ ಮೇಲೊಂದು ಕಷ್ಟಗಳು ಬರ್ತಾನೇ ಇತ್ತು. ಆದ್ದರಿಂದ ಅವಳಿಗೆ ಈ ಜೀವನನೇ ಬೇಡಪ್ಪ ಅನ್ನಿಸ್ಬಿಟ್ಟಿತ್ತು. ಒಂದಿನ ಅವಳು ತನ್ನ ತವರಿಗೆ ಹೋಗಿ ತನ್ನ ಕಷ್ಟನೆಲ್ಲ ತನ್ನ ತಾಯಿ ಬಳಿ ಹೇಳ್ಕೊಳ್ತಾಳೆ. ಆಗ ತನ್ನ ತಾಯಿ ಅವಳಿಗೆ ಏನೂ ಹೇಳದೆ ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋಗ್ತಾಳೆ. 3 ಒಲೆಗಳನ್ನು ಒಂದೇ ಪ್ರಮಾಣದ ಬೆಂಕಿ ಹೊತ್ತಿಸಿ ಪ್ರತಿಯೊಂದರ ಮೇಲೂ ಒಂದೊಂದು ಪಾತ್ರೆಗಳನ್ನಿಡ್ತಾಳೆ. ಎಲ್ಲ ಪಾತ್ರೆಗಳಲ್ಲೂ ನೀರನ್ನು ಹಾಕ್ತಾಳೆ. ಒಂದರಲ್ಲಿ ಕ್ಯಾರೆಟು, ಒಂದರಲ್ಲಿ ಮೊಟ್ಟೆ, ಮತ್ತೊಂದರಲ್ಲಿ ಕಾಫಿ ಬೀಜಗಳನ್ನ ಹಾಕಿ ಕುದಿಲಿಕ್ಕೆ ಬಿಡ್ತಾಳೆ. ಒಂದು 15 ನಿಮಿಷ ಬಿಟ್ಟು ಒಲೆಯನ್ನು ಆರಿಸ್ತಾಳೆ. ಆ ಮಹಿಳೆ ಏನು ಮಾಡ್ತಿದ್ದೀಯಾ ಅಮ್ಮ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ಆಗ ಅಮ್ಮ 3 ಪದಾರ್ಥಗಳನ್ನ ಮುಟ್ಟಿ ನೋಡಿಸ್ತಾಳೆ. ಇದರ ಅರ್ಥ ಏನಮ್ಮ ಅಂದಾಗ ಅಮ್ಮ ಹೇಳ್ತಾಳೆ, 3 ಪದಾರ್ಥಗಳನ್ನ ಒಂದೇ ರೀತಿಯ ಶಾಖದಲ್ಲಿ ಕುದಿಸಿದ್ದೇವೆ. ಕ್ಯಾರೆಟ್ ಕುದಿಸೋಕೆ ಮುಂಚೆ ಗಟ್ಟಿಯಾಗಿತ್ತು, ಈಗ ಎಷ್ಟು ಮೃದುವಾಗಿದೆ ನೋಡು. ಆದರೆ ಮೊಟ್ಟೆ ಹಾಗಲ್ಲ ನೋಡು, ಅದು ಕುದಿಸೋಕೆ ಮುಂಚೆ ದುರ್ಬಲವಾಗಿತ್ತು. ಚಿಕ್ಕ ಹೊಡೆತ ಬಿದ್ದರೂ ಹೊಡೆದು ಹೋಗುತ್ತಾ ಇತ್ತು, ಆದರೆ ಕುದಿಸಿದ ನಂತರ ಗಟ್ಟಿಯಾಯಿತು. ಇನ್ನು ಕಾಫಿಯ ಗುಣನೇ ವಿಶೇಷವಾದದ್ದು. ಕುದಿಸಿದ ನಂತರ ತನ್ನ ರೂಪನೂ ಮತ್ತು ಕುದಿಸಿದ ನೀರಿನ ಬಣ್ಣವನ್ನೂ ಬದಲಾಯಿಸ್ಬಿಡ್ತು. ನಾವು ಕೂಡ ಹೀಗೆ ಕಷ್ಟಗಳನ್ನ ನಿಭಾಯಿಸೋ ಕಲೆ ಗೊತ್ತಿರಬೇಕಷ್ಟೇ. ಈಗ ಇವು 3ರಲ್ಲಿ ಯಾವುದಾಗುತ್ತೆ ಅನ್ನೋದನ್ನು ನೀನೇ ನಿರ್ಧರಿಸು ಅಂತ ಹೇಳ್ತಾಳೆ. ವೀಕ್ಷಕರೇ, ಈ ಕತೆ ನಿಮಗೆ ಏನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.